ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ ಫ್ರೆಂಡ್ಸು, ಇವತ್ತು ನಿಮ್ಗೊಂದು ಸ್ಪೆಷಲ್ ಟಿಪ್ಸ್ ಹೇಳ್ಬೇಕಂತ ಮಾಡಿ ನೋಡಿ ಫ್ರೆಂಡ್ಸು. ಮಗಳದಾರ ಅಂದ್ರೆ ಸ್ವಲ್ಪ ನೀವು ಸೇವ್ ಮಾಡ್ಕೊರಿ. ಅವ್ರ ಹೆಸರಲ್ಲೇ ಸ್ವಲ್ಪ ಎಫ್ ಡಿ ಇಡ್ರಿ. ಮೊದಲು ಮಾಡ್ಲಿಕ್ಕೂ ಅದು ಇದು ಆಗಿರ್ಬೇಕಾದ್ರೆ ಆಗಿಲ್ಲ, ಪ್ರಾಬ್ಲಮ್ ಇರ್ತೈತಲ್ಲ ಎಲ್ಲರಿಗೂ. ಈ ಸಲ ಈಗಾರ ಸ್ಟಾರ್ಟ್ ಮಾಡ್ಕೊರಿ. 2,000 ರೂಪಾಯಿ ವರ್ಷ ಒಂದು ತಿಂಗಳಿಗೆ ಒಂದು 2,000 ರೂಪಾಯಿ ಹಾಕಿದ್ರೆ ಒಂದು ವರ್ಷಕ್ಕೆ 24,000 ಆಗುತ್ತೆ ನೋಡಿ ಫ್ರೆಂಡ್ಸು. ಒಂದು 10,000 ರೂಪಾಯಿ ದುಡಿತೀರೋ ಅಂದ್ರೆ ಒಂದು 2,000 ರೂಪಾಯಿ ಹಾಕ್ರಿ. ಒಂದು ಐಡಿಯಾರ ಅಲ್ಲಿ ಒಂದು ಸೇವಿಂಗ್ ಬುಕ್ಕ ಮಾಡಿರಿ, ಅವ್ರು ಸ್ಪೆಷಲ್ಲು ಮಾಡಿ ಹಾಕಿ ನೋಡಿ ಫ್ರೆಂಡ್ಸು. ಎಲ್ಲ ನಿಮ್ಗೆ ಸುಲೋ ಆಗ್ತೈತಿ. ಯಾಕಂದ್ರೆ ಮುಂದೆ ಮದುವೆಗೆ ಅಂದ್ರೆ 1,000 2,000 ಏನು ಅದಕ್ಕೇನು ಹೊತ್ತಂಗಲ್ಲ, ಅದು ಜಾಸ್ತಿನ ಹತ್ತುತ್ತಾ ಲಕ್ಷಣ ಗಂಟಲೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ದುಡ್ಡು ಕೂಡಿಸಿಡ್ರಿ, ಅವ್ರ ಹೆಸರಲ್ಲಿ ಎಫ್ ಡಿ ಮಾಡಿರಿ. ನಾಳೆ ದೊಡ್ಡ ಅಮೌಂಟ್ ಬರ್ತೈತಿ ಒಮ್ಮೆಲ್ಗೆ. ಅಂದ್ರೆ ನೀವು ಯಾವ ಥರ ಮಾಡ್ತೀರ ಆ ಥರ ಬರ್ತೈತಿ ನೋಡಿ ಫ್ರೆಂಡ್ಸು. ಸೇವ್ ಮಾಡ್ಕೊರಿ, ನಿಮಗೂ ಸೇವ್ ಮಾಡ್ಕೊರಿ. ಮಗಳಿಗೆ ಅಂದರೂ ಜಾಸ್ತಿ ಜ್ಯುವೆಲ್ಲರಿ ಅದು ಎಲ್ಲ ತೊಗೊಳಕ್ಕೂ ಬೇಕು, ಅದಕ್ಕೂ ಸಪ್ರೇಟ್ ಸ್ವಲ್ಪ ಸೇವ್ ಮಾಡ್ಕೊರಿ. ಒಂದು ವರ್ಷ ಆದಮೇಲೆ ಅದು ಸಪ್ರೇಟ್ ಮಾಡಿರಿ. ಮತ್ತು ಒಂದು ಸೇವಿಂಗ್ ಬುಕ್ಕನ್ನು ಸಪ್ರೇಟ್ ಮಾಡಿರಿ. ದುಡ್ಡನ್ನು ಅವ್ರಿಗೆ ಸಪ್ರೇಟ್ ಇಡ್ರಿ. ಮತ್ತು ಜ್ಯುವೆಲ್ಲರಿ ತೊಗೊಳಕ್ಕೆ ಸ್ವಲ್ಪ ಸೇವ್ ಮಾಡಿ ವರ್ಷಕ್ಕೆ ಒಂದೊಂದು ಏನಾರ ತೊಗೊರಿ ವಸ್ತು ಅವರಿಗೆ ಮುಂದೆ. ಯಾಕಂದ್ರೆ ಜಾಸ್ತಿ ರೇಟೂ ಆಗುತ್ತೆ. ಯಾಕಂದ್ರೆ ಮತ್ತು ತೊಗೊಳಕ್ಕೂ ಆಗಂಗಿಲ್ಲಲ್ಲ, ಮತ್ತು ಖರ್ಚು ಇರುತ್ತೆ. ಆಮೇಲೆ ಎಲ್ಲ ಇನ್ನೇನು ಕೊಡಿಸ್ಬೇಕಲ್ಲ, ಬಂಡೆ ಹಣ್ಣು ಅದು ಹಣ್ಣು ಬಟ್ಟೆಯನ್ನು ಎಲ್ಲ ಕೊಡಿಸ್ಬೇಕಲ್ಲ ಫ್ರೆಂಡ್ಸು. ಎಲ್ಲದು ಒಂದೇ ಸರಿ ಏನು ಆಗಂಗಿಲ್ಲ. ಅದಕ್ಕೆ ನೋಡಿ ಫ್ರೆಂಡ್ಸ್, ಸೇವ್ ಮಾಡ್ಕೊರಿ. ಮತ್ತು ಗಂಡು ಮಗ ಅದಾನಂದ್ರೆ ಅವ್ರಿಗೆ ಎಜುಕೇಷನ್ ಕೊಡಿರಿ. ಸ್ವಲ್ಪ ದುಡ್ಡು ಅವ್ರಿಗೆ ಸೇವ್ ಮಾಡಿರಿ. ಗಂಡು ಮಗ ಹೆಣ್ಮಗಳು ಅಂತಂದು ನೆಗ್ಲೆಕ್ಟ್ ಮಾಡಬೇಡ್ರಿ. ಎಲ್ಲರಿಗೂ ದುಡ್ಡು ಬೇಕು. ಅವ್ರದ್ದು ಮುಂದೆ ಫ್ಯೂಚರ್ ಇರ್ತೈತಲ್ಲ, ಏನರ ಅವ್ರಿಗೆ ಸಮಸ್ಯೆ ಆತ ನಿಮಗೂ ಆಗ್ತೈತಲ್ಲ ಪ್ರಾಬ್ಲಮ್ಮು. ಅದಕ್ಕೆ ಈಗಲೇ ಸ್ವಲ್ಪ ಇಡ್ರಿ. ಒಮ್ಮೆಲ್ಗೆ ಅಂತಾರೆ ಏನೂ ಕುಡ್ಸೋಕ್ಕಾಗಂಗಿಲ್ಲ. 1,500 ಸ್ಟಾರ್ಟ್ ಮಾಡಿರಿ. ಅಂದ್ರೆ ಅವ್ರಿಗೆ ಸ್ವಲ್ಪ ಈಸಿ ಆಗ್ತೈತಿ. ಅವರು ನಿಮ್ಮದು ಎಲ್ಲ ನೋಡ್ಕೊಂಡು ಅವರು ಫಾಲೋ ಮಾಡ್ತಾರೆ. ಅವ್ರದ್ದು ಇವ್ರದ್ದು ಯಾರ್ದು ತೊಗೊಂಡು ಕುಂದ್ರಬೇಡ್ರಿ ನೋಡಿ ಫ್ರೆಂಡ್ಸ್. ನಿಮ್ದು ಏನು ಪರ್ಸನಲ್ ಐತೆ ಅದನ್ನ ಏನು ಹೇಳಕ್ಕೆ ಹೋಗ್ಬೇಡ್ರಿ ಯಾರಿಗೆ. ಎಲ್ಲ ಕೇಳ್ಕೊತಾರೆ. ಆಮೇಲೆ ಮತ್ತೆ ಎಲ್ಲ ನಿಮ್ಗೆ ಉಲ್ಟಾ ಬೀಳ್ತಾರೆ. ಇಲ್ಲಿಗ ನಿಮ್ಮ ಕೇಳಕ್ಕೆ ಬರ್ತಾರೆ. ಯಾರೂ ಕೊಡಂಗಿಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಂದ್ರೆ ಇದ್ರೆ ಅಷ್ಟೇ ಎಲ್ಲರೂ ಬರ್ತಾರೆ. ಆಮೇಲೆ ತ್ರಾಸಿದ್ದಾಗ ಯಾರೂ ಹೆಲ್ಪ್ ಮಾಡೋದಿಲ್ಲ. ಅದಕ್ಕೆ ನೋಡಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಹೇಳ್ತೀನಿ, ಈ ಥರ ಮಾಡ್ಕೊರಿ. ಅಂದ್ರೆ ಅನುಕೂಲ ಆಗ್ತೈತಿ ಎಲ್ಲದಕ್ಕೂ. ಇನ್ನೊಬ್ಬರ ಹತ್ರ ಕೇಳಿದ್ರೆ ಯಾರೂ ಏನೂ ಕೊಡೋದೂ ಇಲ್ಲ. ಮತ್ತು ಹೊಳ್ಳಿ ಕೊಟ್ರೂ ಅವ್ರಿಗೆ ಕೊಡಬೇಕಲ್ಲ ಇಂಟ್ರೆಸ್ಟ್ ಹಾಕಿ. ಹಂಗೆ ಏನು ಫ್ರೀಯಾಗಿ ಏನು ಕೊಡಂಗಿಲ್ಲ ಅವರು. ಅದಕ್ಕೆ ಈ ಥರ ಎಲ್ಲ ಮಾಡ್ಕೊರಿ. ನೀವು ಜಮಾ ಮಾಡ್ಕೊರಿ. ಮುಂದೆ ಏಜ್ ಆದ ಕಾಲಕ್ಕೆ ನಿಮಗೂ ಬೇಕಲ್ಲ. ಒಂದು ಏನು ಅಟಲ್ ಪೆನ್ಷನ್ ಯೋಜನೆ ಅದನ್ನೊಂದು ಓಪನ್ ಮಾಡಿರಿ, ಗೌರ್ಮೆಂಟಿಂದ ನೋಡಿ ಫ್ರೆಂಡ್ಸು. ಗಂಡು ಮಗ ಅದಾನಂದು PPF ಅಕೌಂಟ್ ಓಪನ್ ಮಾಡಿರಿ. 15 ವರ್ಷ ಅಂದ್ರೂ ಅವು ಅಷ್ಟೊತ್ತನತ್ಲೆ ಎಜುಕೇಷನು ಏನರ ಇರ್ತೈತಲ್ಲ ಅದಕ್ಕೆ ಹೆಲ್ಪ್ ಆಗ್ತೈತಿ. ಮತ್ತು ನಿಮಗೂ ಒಂದು ಸ್ವಲ್ಪ ಏನರ 15 ವರ್ಷದ ನೀವು ಪೋಸ್ಟ್ ಆಫೀಸಿನಲ್ಲಿ ಹೋಗಿ ವಿಚಾರಿಸ್ರಿ ನೋಡಿ ಫ್ರೆಂಡ್ಸು. ಅವರೆಲ್ಲ ಹೇಳ್ತಾರೆ. ಅಲ್ಲಿನೂ ಏನರ ಸ್ಕೀಮ್ ಇರ್ತಾವೆ. ಆ ಥರ 1,000 2,000 ಹಾಕ್ಕೊಂತ ಹೋಗ್ರಿ. ದೊಡ್ಡ ಅಮೌಂಟ್ ಆಗ್ತೈತಿ ನೋಡಿ ಫ್ರೆಂಡ್ಸು. ಎಲ್ಲರಿಗೂ ಅನುಕೂಲ ಆಗ್ತೈತಿ. ಮಕ್ಕಳಿಗಾಯ್ತು ನಿಮಗಾಯ್ತು. ಯಾರ ಬಾಗಿಲಿಗೂ ಹೋಗಕ್ಕೆ ಹೋಗ್ಬೇಡ್ರಿ. ಬೆಲೆ ಇರೋಂಗಿಲ್ಲ, ರೆಸ್ಪೆಕ್ಟನ್ನು ಕೊಡೋಂಗಿಲ್ಲ. ಹೋದ್ರಂದ್ರೆ ಇವ್ರು ಇಷ್ಟು ದುಡಿತಾರೆ, ಎಲ್ಲ ಖರ್ಚು ಮಾಡ್ಯಾರಲ್ಲ, ಇವ್ರ ತಾಕ ಏನೈತಿ ಏನೂ ಇಟ್ಕೊಂಡಿಲ್ಲಲ್ಲ ಇವರು, ಈ ಥರ ಮಾಡ್ತಾರೆ ನೋಡಿ ಫ್ರೆಂಡ್ಸು. ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್.